ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 384 ಪಾಯಿಂಟ್ಸ್ ಗೇನ್ ಆಗಿ 84,928 ಕ್ಲೋಸ್ ಆಗಿದೆ. ನಿಫ್ಟಿ 148 ಪಾಯಿಂಟ್ಸ್ ಗೇನ್ ಆಗಿ 25,939 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 312 ಪಾಯಿಂಟ್ಸ್ ಗೇನ್ ಆಗಿ 54,105 ಕ್ಲೋಸ್ ಆಗಿದೆ. ರೀಸೆಂಟಾಗಿ ವಾಟ್ಸಪ್ ಚಾನಲಲ್ಲಿ ಲಾಂಚ್ ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಕ್ಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಅಪ್ಡೇಟ್ಸ್ನೆಲ್ಲ ಈ ವಾಟ್ಸಪ್ ಚಾನಲಲ್ಲೇ ಶೇರ್ ಮಾಡ್ತಾ ಇರ್ತೀನಿ. ಒಂದು ಸಲ ಈ ಚಾನಲ್ನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಇವತ್ತು ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿದೆ. ನಿಫ್ಟಿ ಆದರೆ 25,956 ಟಚ್ ಮಾಡಿದೆ. ನಾಳೆ ನಿಫ್ಟಿ 26,000 ಟಚ್ ಮಾಡುತ್ತಾ ನೋಡಬೇಕು. ನನ್ನ ಒಪಿನಿಯನ್ ಪ್ರಕಾರ ನಾಳೆ 26,000 ಟಚ್ ಮಾಡುತ್ತೆ. ಯಾವಾಗಂದರೆ ಈ ಓವರ್ ನೈಟಲ್ಲಿ ಯಾವುದೇ ಥರ ನೆಗೆಟಿವ್ ಡೇಟಾ ಬರಬಾರ್ದು. ಮತ್ತು US ಇಂದ ಏನಾದರೂ ಪಾಸಿಟಿವ್ ಡೇಟಾ ಬಂದರೆ ನಾಳೆ 26,000 ರೀಚ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತು ಇಲ್ಲಿವರೆಗೂ ಒಂದು ಡೌಟ್ ಇದೆ ಮಾರ್ಕೆಟಲ್ಲಿ. ಇವಾಗ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿದೆ. ಇವಾಗಿಂದ ಮಾರ್ಕೆಟ್ ಬೆಳಿಬೋದಾ ಅಥವಾ ಫಾಲ್ ಆಗುತ್ತಾ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲೊಂದು ಡೇಟಾ ಪಾಯಿಂಟ್ ಇದೆ. ಯಾರ್ಯಾರು ಇವಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತಿರೋ ಈ ಡೇಟಾನ ಒಂದು ಸಲ ಚೆಕ್ ಮಾಡಿ. ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಕ್ಟಿವಿಟಿ ಯಾವ ಥರ ಇದೆ, ಮತ್ತು FII ಸಹ ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೇ ಇದ್ದಾರೆ. ಈ ಸೆಪ್ಟೆಂಬರ್ ಮಂತಲ್ಲೇ 29,148 ಕ್ರೋರ್ಸ್ ಬೈ ಮಾಡಿದ್ದಾರೆ. FIIs ಈ ಥರ ಬೈ ಮಾಡಿದ್ದು ಯಾವಾಗ ಗೊತ್ತಾ? ಲಾಸ್ಟ್ ಟೈಮು 2023 ಡಿಸೆಂಬರಲ್ಲಿ ಈ ಥರ ಬೈ ಮಾಡಿದ್ದು. ಅದಾದಮೇಲೆ ಈ ಲಾಸ್ಟ್ 8 ಮಂತ್ಸಲ್ಲಿ ಈ ಥರ ಬೈಯಿಂಗ್ ಆ್ಯಕ್ಟಿವಿಟಿನೇ ಕಾಣಿಸಿಲ್ಲ FIIs ಹತ್ರ. ಮತ್ತು IPO ಬಸ್, ಈ IPOಸಲ್ಲಿ ಯಾವ ಥರ ಸಬ್ಸ್ಕ್ರೈಬ್ ಆಗ್ತಾ ಇದೆ ನೀವೇ ಹೇಳಿ. ರೆಗ್ಯುಲರ್ IPOಸಲ್ಲೇ 100 ಟೈಮ್ಸ್ 200 ಟೈಮ್ಸ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಅಂದರೆ ಮಾರ್ಕೆಟಲ್ಲಿ ಫಂಡ್ಸ್ ರೊಟೇಟ್ ಆಗ್ತಾನೇ ಇದೆ. ಮತ್ತು SME IPOs ಬಗ್ಗೆ ಹೇಳೋದೇ ಬೇಡ. ಒಂದೊಂದು IPOs ಆದರೆ 1000 ಟೈಮ್ಸ್ ಸಹ ಸಬ್ಸ್ಕ್ರೈಬ್ ಆಗ್ತಾ ಇದೆ. ಅದೂ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1 lakh ಇದ್ದಾಗ. ಮತ್ತು ಫೈನಲ್ ಆಗಿ ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮ್ಯೂಚುವಲ್ ಫಂಡ್ಸ್, ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಲಾಸ್ಟ್ 4 ಇಯರ್ಸಲ್ಲೇ ಡಬಲ್ ಆಗಿದೆ. ಪ್ರತಿ ಮಂತ್ SIP ಇನ್ವೆಸ್ಟ್ಮೆಂಟ್ಸ್ ಆಲ್ ಟೈಮ್ ಹೈ ಟಚ್ ಮಾಡ್ತಾನೇ ಇದೆ. ಮತ್ತು ಆಗಸ್ಟ್ ಮಂತಲ್ಲೇ 23,547 ಕ್ರೋರ್ಸ್ SIP ಇನ್ಫ್ಲೋಸ್ ಬಂದಿದೆ. ಜೊತೆಗೆ DII ಸಹ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆದ್ರೂ ಬೈ ಮಾಡ್ತಾನೇ ಇದ್ದಾರೆ. ಮತ್ತು ಈ ಮ್ಯೂಚುವಲ್ ಫಂಡ್ ಹೌಸಸ್ ಅವರು ಬರೋ ಇನ್ಫ್ಲೋಸ್ ಎಲ್ಲನೂ ಇನ್ವೆಸ್ಟ್ ಮಾಡ್ತಿಲ್ಲ. RBI ನಾರ್ಮ್ಸ್ ಪ್ರಕಾರ ಫಂಡ್ ಹೌಸಸ್ ಎಷ್ಟು ದುಡ್ಡನ್ನು ರಿಸರ್ವ್ಸಲ್ಲಿ ಇಟ್ಕೊಬೇಕೋ ಅಷ್ಟು ದುಡ್ಡನ್ನು ರಿಸರ್ವ್ಸಲ್ಲಿ ಅದೇ ಥರನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವಾಗಾದರೂ ಮಾರ್ಕೆಟಲ್ಲಿ ಡಿಪ್ ಕಾಣಿಸಿದ್ರೆ ಆ ದುಡ್ಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಿಯರ್ಲಿ 1,50,000 ಕ್ರೋರ್ಸ್ ಕ್ಯಾಶ್ ರಿಸರ್ವ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಂಪನೀಸ್ ಪರ್ಫಾರ್ಮೆನ್ಸ್ ಅಂದರೆ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾ ಇದ್ದರೆ ನಿಫ್ಟಿ 26,000 ಏನು 30,000 ಸಹ ರೀಚ್ ಆಗುತ್ತೆ. ಮತ್ತು ಆಂಫಿ ಅವ್ರ ಪ್ರಕಾರ ಈ ಮ್ಯೂಚುವಲ್ ಫಂಡ್ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮಾರ್ಚ್ 2020ಇಂದ 27% CAGRಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ, ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಗಿದೆ. ಪ್ರೀವಿಯಸ್ ಮಂತ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಡೌನ್ ಆಗಿದೆ. ಮತ್ತು ಇವತ್ತು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ಮಾಲ್ ಕ್ಯಾಪ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ PSU ಬ್ಯಾಂಕ್ಸ್ ಇವತ್ತು ನಿಯರ್ಲಿ 3.5% ಮೂವ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಂದರೆ ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. FTSE ಫಿನಾನ್ಷಿಯಲ್ ಟೈಮ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಈ ಆಲ್ ವರ್ಲ್ಡ್ ಇಂಡೆಕ್ಸ್ಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇನ್ಫ್ಲೋಸ್ ಬಂದಿದೆ. ಮತ್ತು PSU ಬ್ಯಾಂಕ್ಸ್ ಆಲ್ ಟೈಮ್ ಹೈಸಿಂದ 30% ಡೌನ್ ಆಗಿದ್ದಕ್ಕೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿಫ್ಟಿ ಆಟೋ ಸೆಕ್ಟರ್ ಎಬೋವ್ 1.5% ಮೂವ್ ಆಗಿದೆ. ಯಾಕಂದರೆ ಎಲಾರಾ ಸೆಕ್ಯೂರಿಟೀಸ್ ಅವರು ಫೆಸ್ಟಿವಲ್ ಸೀಸನಲ್ಲಿ ಆಟೋ ಸೆಕ್ಟರ್ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಈ ಕಂಪನೀಸ್ ಅಂತ ಹೇಳಿದ್ದಾರೆ. ಹೀರೋ ಮೋಟಾರ್ ಕಾಪ್, ಬಜಾಜ್ ಆಟೋ, TVS, ಎಸ್ಕಾರ್ಟ್ಸ್ ಕ್ಯೂಬೂಟಾ, ಐಷರ್ ಮೋಟರ್ಸ್ ಮತ್ತು ಮಾರುತಿ ಸುಜುಕಿ ಈ ಕಂಪನೀಸ್ ಎಲ್ಲ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಆಲ್ ಟೈಮ್ ಹೈಸ್ ಟಚ್ ಮಾಡಿದೆ. ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋವ್ 3% ಮೂವ್ ಆಗಿದೆ. ಯಾಕಂದರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,400 ಅಂತ ಹೇಳಿದ್ದಾರೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಅಪ್ಡೇಟ್ ಬಂತು.
ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಅಪ್ಡೇಟ್ ಮಾಡಿದ್ದಾರೆ. ಈ FNO ಪ್ರಾಫಿಟ್ ಅಂಡ್ ಲಾಸ್ ಡೇಟಾ ಪ್ರಕಾರ ಇದು ಫಿನಾನ್ಷಿಯಲ್ ಇಯರ್ 22 ಇಂದ 24 ವರೆಗೂ ಈ ಡೇಟಾನ ಒಂದ್ಸಲ ನೋಡಿ. ಈ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ ಈ FNO ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ತಾರಲ್ಲ 93% ಜನ ಲಾಸ್ ಆಗ್ತಾ ಇದ್ದಾರೆ ಈಕ್ವಿಟಿ FNO ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ 91% ಜನ ಕಂಪ್ಲೀಟ್ ಆಗಿ ಲಾಸ್ ಆಗೋಗ್ತಾ ಇದ್ದಾರೆ ಇದೇ ಇಯರ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ 3.5% ಜನ ಇದರಲ್ಲಿ ಆವರೇಜ್ ಆಗಿ 28 lakhs ಲಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ, 28 lakhs ಅಂದ್ರೆ ಸುಮ್ಮನೆನಾ? ಇಲ್ಲ ತಾನೆ. ಅದಕ್ಕೆ ಪ್ರತಿಯೊಬ್ಬರು ಕಲಿದೆ FNOಗೆ ಎಂಟರ್ ಆಗಬೇಡಿ. ಮತ್ತೆ ಬರೀ 1% ಜನ ಮಾತ್ರನೇ ಎಬವ್ 1 lakh ಪ್ರಾಫಿಟ್ ಗೇನ್ ಮಾಡ್ತಾ ಇರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾರೇ ಆಗಲಿ ಎಂದೇ ಆಗಲಿ ಕಲಿದಂಗೆ FNOಗೆ ಎಂಟರ್ ಆಗಬೇಡಿ. ಎಕ್ಸ್ಪೆಷಲಿ ಬಿಗಿನರ್ಸ್ ಮತ್ತು ಪ್ರೊಫೆಷ್ನಲ್ಸ್ ಕೂಡ. ಮಾರ್ಕೆಟಲ್ಲಿ ಪ್ರತಿದಿನ ಆಪರ್ಚುನಿಟಿ ಸಿಗಲ್ಲ. ಸೊ ಆಪರ್ಚುನಿಟಿ ಇದ್ದಾಗ ಮಾತ್ರನೇ FNOಗೆ ಎಂಟರ್ ಆಗಿ. ಬಿಗಿನರ್ಸ್ ಆದರೆ ಕಂಪ್ಲೀಟಾಗೆ FNO ಸೆಗ್ಮೆಂಟ್ನೇ ಅವಾಯ್ಡ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ವೊಡಾಫೋನ್ ಐಡಿಯಾ ಈ ಕಂಪನಿ ಬಗ್ಗೆ ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಈ ಟೆಲಿಫೋನ್ ಆಪರೇಟರ್ಸ್ ಎಲ್ಲ AGR ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇವತ್ತು ವೊಡಾಫೋನ್ ಐಡಿಯಾ ಈ ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 11%ವರೆಗೂ ಮೂವ್ ಆಯಿತು. ಯಾಕಂದರೆ ಒಂದು ಮೇಜರ್ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಡೀಲ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಈ ಡೀಲ್ ಟೋಟಲ್ ವರ್ತ್ ಬಂದು 30,000 crores. ಈ ಡೀಲಲ್ಲಿ ನೋಕಿಯಾ, ಎರಿಕ್ಸನ್ ಮತ್ತು ಸ್ಯಾಮ್ಸಂಗ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಇದಕ್ಕೆ ಇವತ್ತು ವೊಡಾಫೋನ್ ಐಡಿಯಾ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಎಂದೇ ಆಗಲಿ ವೊಡಾಫೋನ್ ಐಡಿಯಾ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂದರೆ ಅದರಿಂದ ಇಂಡಸ್ ಟವರ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನಿಯರ್ಲಿ 6%ವರೆಗೂ ಮೂವ್ ಆಗಿದ್ದು. ನಾಳೆ 3 ಮೆಗಾ IPOs ಮಾರ್ಕೆಟ್ಗೆ ಲಿಸ್ಟ್ ಆಗ್ತಾ ಇದೆ. ಅದೇ ಆರ್ಕ್ಯಾಡ್ ಡೆವಲಪರ್ಸ್, ವೆಸ್ಟರ್ನ್ ಕ್ಯಾರಿಯರ್ಸ್, ನಾರ್ತನ್ ಆರ್ಕ್ ಕ್ಯಾಪಿಟಲ್. ಈ 3 IPOs ಬೆಳಿಗ್ಗೆ 10 ಗಂಟೆಗೆ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಇವಾಗಿರೋ ಗ್ರೇ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ 40 to 60% ಲಿಸ್ಟಿಂಗ್ ಗೇನ್ಸ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ನೀವು ಯಾರಾದರೂ ಈ IPOsಗೆ ಅಪ್ಲೈ ಮಾಡಿದ್ದು ಇನ್ನೂ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸಲ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಬಜಾಜ್ ಹೆಲ್ತ್ ಕೇರ್ ಈ ಕಂಪನಿ ಮಾರ್ನಿಂಗಿಂದ ಫ್ಲ್ಯಾಟಾಗಿ ಟ್ರೇಡ್ ಆಗ್ತಾ ಇದ್ದಿದ್ದು ಸಡನ್ನಾಗಿ 12 ಗಂಟೆಗೆ ನಿಯರ್ಲಿ 7%ವರೆಗೂ ಮೂವ್ ಆಯಿತು. ಯಾಕಂದರೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ ಯುರೋಪಿಯನ್ ಕಂಪ್ನಿ ಜೊತೆ ಒಂದು ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ನ ಡೆವಲಪ್ ಮಾಡಿ ಸಪ್ಲೈ ಮಾಡೋಕ್ಕೆ. ಜೊತೆಗೆ ರೆವಿನ್ಯೂ ಬಗ್ಗೆ ಏನೂ ಅಪ್ಡೇಟ್ ಮಾಡಿಲ್ಲ. ಯಾಕಂದರೆ ಈ ಮೆಡಿಸಿನ್ ಟ್ರಯಲ್ಸ್ ಕಂಪ್ಲೀಟ್ ಆದಮೇಲೆ FDA ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಮಾಡಿದ್ಮೇಲೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬಜಾಜ್ ಹೆಲ್ತ್ ಕೇರ್ ಇದು ಬಜಾಜ್ ಗ್ರೂಪ್ಗೆ ಸೇರಿದ್ದು. ಇವ್ರಿಗೆ 3 API ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ ಗುಜರಾತಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ವೀಕೆಂಡಲ್ಲಿ ಬಂದಿದ್ದ ಅಪ್ಡೇಟ್ ಇದು. ಸಿಗ್ನೇಚರ್ ಗ್ಲೋಬಲ್ ಈ ಕಂಪನಿ ಒಂದು ಕಾಂಟ್ರಾಕ್ಟ್ ಕೊಟ್ಟಿದೆ ACC ಇಂಡಿಯಾಗೆ. ಏನಂದರೆ ಒಂದು ಲಕ್ಸುರಿ ಹೌಸಿಂಗ್ ಪ್ರಾಜೆಕ್ಟ್ಗೋಸ್ಕರ. ಈ ಟೋಟಲ್ ಪ್ರಾಜೆಕ್ಟ್ ವರ್ತ್ ಬಂದು 320 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಗುರ್ಗಾಂವ್ ಹರಿಯಾಣದಲ್ಲಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.